Hello guys, welcome back to my new video. So in this video, we will be reviewing Triumph Scrambler 400X. So first ನಾವೇನ್ ಮಾಡೋಣ ಅಂದ್ರೆ ಇವಾಗ ಗಾಡಿ ಸ್ಪೆಸಿಫಿಕೇಶನ್ ಸ್ಟಾರ್ಟ್ ಮಾಡೋಣ ಅಂಡ್ ಆಫ್ಟರ್ ದಟ್ ವಿಲ್ ಗೋ ವಿತ್ ಟೆಸ್ಟ್ ರೈಡ್. ಸೊ ನೀವು ನೋಡ್ಬೋದು ಮುಂದೆ ಯು ಹ್ಯಾವ್ 19-inch alloy wheel with a Zapper curve tire. So this is a dual pattern tire, so which can be used for both road use ಮಾಡ್ಬೋದು, off road use ಮಾಡ್ಬೋದು. It's a good actually. And ಅದರ ಕೆಳಗೆ you can see here you have the 320 mm rotor along with the radially mounted caliper. The radially mounted caliper is actually a 4-piston caliper. So because of radially mounted caliper, you will have the better stopping capability. And this bike actually has a bike full setup ಬರೋದು LED lighting ಇಂದ ಬರುತ್ತೆ. You can see. So headlight also LED, indicators also LED. And this is how the completely the bike looks actually. ಈ ತರ ಬೈಕ್ ಕಾಣುತ್ತೆ ನಿಮಗೆ. ಸೊ ಈ ಬೈಕು ಕಂಪ್ಲೀಟ್ಲಿ ಸ್ಟಾಕು, ಇದರಲ್ಲಿ ಏನು ಮಾಡಿಫಿಕೇಶನ್ಸ್ ಏನಿಲ್ಲ. ಅಂಡ್ ಇದಾದ್ಮೇಲೆ ವಿ ವಿಲ್ ಗೋ, ನಾವಿವಾಗ ಇಂಜಿನ್ ಬಗ್ಗೆ ಮಾತಾಡೋಣ. ಸೊ ದಿಸ್ ಇಸ್ ಅ 398cc ಇಂಜಿನ್. ಸೊ ದಿಸ್ ಇಸ್ ಅ DOHC 4-valve engine. So this basically produces 40 PS power at 8000 RPM and 37.5 Newton meter of torque. ಅದಾದ್ಮೇಲೆ ಯು ಕ್ಯಾನ್ ಸಿ ದಿಸ್ chassis type is perimeter tubular steel chassis, so which provides a very good stability on highways and off-roading also. This is actually the bike looks from the front. ನೀವು ನೋಡ್ಬೋದು ಗಾಡಿ ಯಾವ ತರ ಕಾಣುತ್ತೆ ಮುಂದ್ಗಡೆಯಿಂದ ಅಂತ ಹೇಳಿ. ಅಂಡ್ ಕಮಿಂಗ್ ಟು ದ ರಿಯರ್, ಯು ಹ್ಯಾವ್ ಅಗೇನ್ LED ಟೇಲ್ ಲ್ಯಾಂಪ್ ಮತ್ತೆ LED ಬ್ಲಿಂಕರ್ ಸಿಗುತ್ತೆ. ಹಿಂದ್ಗಡೆ ವೀಲ್ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಇಟ್ಸ್ 17-inch wheel. So this is also MRF Revzi Zapper curve. So this is basically 140 section tire. So on the front you have the 100/90. The seat is actually comfortable. So you can see the seat is very good, has a very good cushion ಚೆನ್ನಾಗಿದೆ. ಅದಾದ್ಮೇಲೆ ಪಿಲಿಯನ್ಗೂ there is enough space. And also this bike comes with a fuel tank capacity of 13 liters. So 13 liter fuel tank irutte and 2.5 liter reserve fuel irutte. So reserve fuel alli if it's a FI bike ಎಲ್ಲ BS4 ಮೇಲೆ ಬಂದಿರೋದೆಲ್ಲ reserve fuel ಗಿಂತ ಕಡಿಮೆ ಇಟ್ಟು ಹೊಡಿಬೇಡಿ ಗಾಡಿನ. So it will be dangerous for a fuel pump. And ನೋಡ್ಬೋದು this is a switch gear. On the left side you can see pass light ಇದೆ, high beam low beam ಇದೆ, ಆಮೇಲೆ ಹಾರ್ನ್ ಇದೆ. ಒಂದ್ಸರಿ ಹಾರ್ನ್ ಚೆಕ್ ಮಾಡೋಣ. ಹಾರ್ನ್ ಇಸ್ ಚೆನ್ನಾಗಿದೆ ಆಕ್ಚುಲಿ. ಸೊ ದಿಸ್ ಈಸ್ ಟುಡೇ ಇಸ್ ಆಕ್ಚುಲಿ Saturday, I think 10 December. So it's actually raining evening. It's 5 o'clock almost. So on the left side ನೋಡ್ಬೋದು we have engine kill switch, hazard ಇದೆ. ಅದಾದ್ಮೇಲೆ we have power start ಮಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ. ಅದಕ್ಕಿಂತ ಮುಂಚೆ ವಿಲ್ ಜಸ್ಟ್ ಗೋ ಥ್ರೂ ದ ಡಿಜಿಟಲ್ ಮೀಟರ್. ಸೊ ಈ ಮೀಟರ್ ಕನ್ಸೋಲ್ ಅಲ್ಲಿ ಇಟ್ ಇಸ್ ಅ ಸೆಮಿ ಡಿಜಿಟಲ್ ಆಕ್ಚುಲಿ. ಹಿಯರ್ ಯು ಕ್ಯಾನ್ ಸಿ ದ ಅನಲಾಗ್ ಸ್ಪೀಡೋಮೀಟರ್ ಇಸ್ ದೇರ್, ಅಂಡ್ ಹಿಯರ್ ಯು ಕ್ಯಾನ್ ಸಿ ದ ಗಿಯರ್ ಪೊಸಿಷನ್ ಇಂಡಿಕೇಟರ್, ಅಂಡ್ ಹಿಯರ್ ಯು ಕ್ಯಾನ್ ಸಿ ದ ಟ್ಯಾಕೋಮೀಟರ್, ಅಂಡ್ ಹಿಯರ್ ಯು ಹ್ಯಾವ್ ದ ಓಡೋಮೀಟರ್ ಅಗೇನ್ ಇನ್ ಡಿಜಿಟಲ್, ಅಂಡ್ ಇನ್ ದ ಬಿಲೋ ಯು ಕ್ಯಾನ್ ಸಿ ದ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಸೊ ದಿಸ್ ಇಸ್ ಆಕ್ಚುಲಿ ದ ಸ್ಕ್ರಾಂಬ್ಲರ್ ಲುಕ್ಸ್ ಫ್ರಮ್ ದ ರಿಯರ್. ಈ ತರ ಕಾಣುತ್ತೆ ರಿಯರ್ ಇಂದ. ಮಳೆ ಬರ್ತಾ ಇರೋದ್ರಿಂದ ವಿಡಿಯೋ ಮಾಡಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಯು ಗೈಸ್ ಕ್ಯಾನ್ ಸಿ, ಸೊ ದೇರ್ ಇಸ್ ಅ ವೆರಿ ಗುಡ್ ವ್ಯೂ ಹಿಯರ್. ವ್ಯೂ ಚೆನ್ನಾಗಿದೆ. ಸೊ ಏನ್ ಮಾಡೋಣ ಅಂದ್ರೆ ಇವಾಗ ವಿಲ್ ಜಸ್ಟ್ ಸ್ಟಾರ್ಟ್ ದ ಬೈಕ್. ಸೊ ಇವಾಗ ನೋಡಿದ್ರಲ್ಲ ಎಕ್ಸಾಸ್ಟ್ ನೋಟು, ಕಮೆಂಟ್ ಮಾಡಿ ಯಾವ ತರ ಅನಿಸ್ತು ನಿಮ್ಗೆ ಎಕ್ಸಾಸ್ಟ್ ನೋಟ್ ಅಂತ ಹೇಳಿ. ನನಗೇನೋ ತುಂಬಾ ರಿಫೈನ್ಡ್ ಆಗಿದೆ ಇಂಜಿನ್, ದ ಸ್ಮೂತ್ನೆಸ್ ಇದೆ, ಎಕ್ಸಾಸ್ಟ್ ನೋಟು ಚೆನ್ನಾಗಿದೆ, ನಾಟ್ ಬ್ಯಾಡ್ ಅಟ್ ಆಲ್. ಸೊ ನಿಮ್ಮ ಒಪಿನಿಯನ್ ಕಮೆಂಟ್ ಅಲ್ಲಿ ಇದನ್ನ ಮಾಡಿ ಮೆನ್ಷನ್ ಮಾಡಿ.
ಅಂಡ್ ಆಲ್ಸೋ ಪ್ಲೀಸ್ ಡೂ ಶೇರ್ ಸಬ್ಸ್ಕ್ರೈಬ್ ಬಿಕಾಸ್ ತುಂಬಾ ಎಫರ್ಟ್ ಇರುತ್ತೆ ಈ ವಿಡಿಯೋ ಮಾಡೋದ್ರಲ್ಲಿ. ಇಲ್ಲಿ ಆಲ್ರೆಡಿ ಮಳೆ ಬರ್ತದೆ, ಮಳೆಯಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಸೊ ಇವತ್ತು ಬಿಟ್ರೆ ಮತ್ತೆ ಮಾಡಕ್ಕಾಗಲ್ಲ ಬಿಕಾಸ್ ಆಸ್ ಯೂಶುವಲ್ ಅದರ್ ವರ್ಕ್ಸ್. ಸೊ ನೋಡ್ಬೋದು, ದಿಸ್ ಇಸ್ ಟ್ರೈಮ್ ಕೀ. ಬೇಸಿಕಲಿ ದಿಸ್ ಕೀ ಆಕ್ಚುಲಿ ಇದರಲ್ಲಿ ಇಮ್ಮೊಬಿಲೈಸರ್ ಬರುತ್ತೆ. ಬೇಸಿಕಲಿ ಏನಂದ್ರೆ ಇದರಲ್ಲಿ ಒಂದು ಟ್ರಾನ್ಸ್ಮಿಟರ್ ಇರುತ್ತೆ, ಇದರಲ್ಲಿ ಒಂದು ರಿಸೀವರ್ ಇರುತ್ತೆ. ಸೊ ಅದು ಎರಡು ಸಿಗ್ನಲ್ ಮ್ಯಾಚ್ ಆದಾಗ, ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗ, ಸೊ ಬೇಸಿಕಲಿ ಇಟ್ ಈಸ್ ಏನಂದ್ರೆ ಥೆಫ್ಟ್ ಫ್ರೀ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಕ್ಕೆ ಅದನ್ನ ಆಪ್ಷನ್ ಕೊಟ್ಟಿರೋದು ಇಮ್ಮೊಬಿಲೈಸರ್. ನೀವು ಬೇರೆ ಯಾವ ಕೀನು ಯೂಸ್ ಮಾಡಕ್ಕಾಗಲ್ಲ. ಅಂಡ್ ನೀವು ವೈರ್ ಕಟ್ ಮಾಡಿ ಜಾಯಿಂಟ್ ಮಾಡಿದ್ರು ನೀವು ಅದನ್ನ ಇಗ್ನಿಷನ್ ಸ್ಟಾರ್ಟ್ ಮಾಡಕ್ಕಾಗಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ದಿಟ್ಸ್ ಅ ಗುಡ್ ಫೀಚರ್. ಬಟ್ ಏನೋ ಕೀ ಏನಾದ್ರು ಕಳೆದ್ರೆ ಮುಗೀತು ನಿಮ್ ಕತೆ ಅಷ್ಟೇ. ನೀವು ಅದಕ್ಕೆ ಮತ್ತೆ 7,000 ಇದೆ ನಾನು ಕೇಳಿದೀನಿ ಶೋರೂಮ್ ಅಲ್ಲಿ, ಅಷ್ಟು ಪೇ ಮಾಡಿ ಇದನ್ನ ಮಾಡ್ಬೇಕು. ಹ್ಯಾಂಡ್ ಬಾರ್ ಸಿಕ್ಕಾಪಟ್ಟೆ ವೈಡ್ ಆಗಿದೆ. ಅಂಡ್ ಆಲ್ಸೋ ಟ್ಯಾಂಕು ತುಂಬಾ ಸ್ಲೀಕ್ ಆಗಿದೆ. ಸೊ ಯು ಕ್ಯಾನ್ ಸಿ that seat is very narrow here. So if you have a height of, so ನೀವು ನೋಡ್ಬೋದು ಇಲ್ಲಿ ಸೀಟ್ ತುಂಬಾ ನ್ಯಾರೋ ಆಗಿದೆ. ಸೊ ಇಫ್ ನಿಮ್ದು ಹೈಟ್ ಕಡಿಮೆ ಇದ್ರು, ಲೈಕ್ ಸಪೋಸ್ ನನ್ನ ಹೈಟ್ 5.6 5.7, ಸೊ ನಾನು ಎರಡು ಕಡೆ ಫ್ಲಾಟ್ ಫುಟ್ ಅಂದ್ರೆ ಆಗಲ್ಲ. ಸೊ ಐ ಕ್ಯಾನ್ ಟಿಪ್ ಟು ಆನ್ ಬೋತ್ ಸೈಡ್ಸ್. ಬಟ್ ನ್ಯಾರೋ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ನೆಲಕ್ಕೆ ಕಾಲು ಸಿಗುತ್ತೆ, ಅದು ಒಳ್ಳೆಯದು. ಅಂಡ್ ಆಲ್ಸೋ ಪಿಲಿಯನ್ಗೂ ಇನ್ನಷ್ಟು ಸ್ಪೇಸ್ ಇದೆ. ಸೊ ಇಷ್ಟು ಸ್ಪೇಸ್ ಸಾಕು. ಇದು ಸ್ಕ್ರಾಮ್ಲರ್. ಯಾಕಂತ ಅಂದ್ರೆ ಮುಂದ್ಗಡೆ ನಿಮ್ಗೆ 19 ಇಂಚು ವೀಲ್ ಬರುತ್ತೆ, ಹಿಂದ್ಗಡೆ 17 ಇಂಚ್ ಬರುತ್ತೆ. ಅಂಡ್ ಆಲ್ಸೋ ಏನಂದ್ರೆ ಸಸ್ಪೆನ್ಷನ್ ಟ್ರಾವೆಲ್ ಚೆನ್ನಾಗಿದೆ. ಇಟ್ಸ್ ನಾಟ್ ಆನ್ ದ ಸ್ಟಿಪ್ಪರ್ ಸೈಡ್, ಜಾಸ್ತಿ ಹಾರ್ಡ್ ಇಲ್ಲ ಸಸ್ಪೆನ್ಷನ್, ಸ್ಮೂತ್ ಇದೆ. ಅಂಡ್ ಆಲ್ಸೋ ಇನ್ನೊಂದೇನಂದ್ರೆ ಲೈಕ್ ಮುಂದ್ಗಡೆ ಯಾವ 185 mm ಸಸ್ಪೆನ್ಷನ್ ಬರುತ್ತೆ ಮುಂದ್ಗಡೆ, ಅಂಡ್ ಹಿಂದೆ ನಿಮ್ಗೆ 150 mm ಮೊನೋಶಾಕ್ ಬರುತ್ತೆ. ಸೊ ಆಲ್ ದ ಥಿಂಗ್ಸ್ will add perfectly for this bike. That's why it's called as a scrambler. It's one of the good all-rounder, I mean to say. So you can take it anywhere. And ಈ ತರ ರೋಡ್ ಅಲ್ಲಿ ಏನಾದ್ರು ಸಿಕ್ಬಿಟ್ರೆ ಸ್ಕ್ರಾಂಬ್ಲರ್ ಹೇಳ್ತೀನಿ, ಹಿಂಗ್ ಸ್ಯಾಂಡ್ಲಿಂಗ್ ಮಾಡ್ಕೊಂಡು ಹಿಂಗ್ ಹೊಡಿತಾ ಇದ್ರೆ ಹೆಂಗ್ ಹೋಗುತ್ತೆ ನೋಡಿ ಹಂಗೆ. ಇದಕ್ಕೆ ಆಕ್ಚುಲಿ ಫುಟ್ ರೆಸ್ಟ್ ಇಲ್ಲಿ ರಬ್ಬರ್ ಬರುತ್ತೆ. ರಬ್ಬರ್ ತೆಗೆದ್ರೆ ಗ್ರಿಪ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಇನ್ ದಟ್ ಟೈಮ್ ನೀವಿನ್ನು ಚೆನ್ನಾಗಿ ಆಫ್ ರೋಡಿಂಗ್ ಎಲ್ಲ ಸ್ಯಾಡ್ಲಿಂಗ್ ಎಲ್ಲ ಮಾಡ್ಬೋದು. ಅಂಡ್ ಟ್ಯಾಂಕ್ ನ್ಯಾರೋ ಇರೋದ್ರಿಂದ ಯು ಕ್ಯಾನ್ ಸಿ ಇಲ್ಲಿ ಟ್ಯಾಂಕ್ ಅಲ್ಲಿ ಟ್ಯಾಂಕ್ ಗ್ರಿಪ್ ಇದೆ. ಸೊ ನಂದು ಸೊ ಇಫ್ ನಿಮ್ದು ಹೈಟ್ ಜಾಸ್ತಿ ಇದ್ರೆ, ಒಂದು 6 feet 5.9 5.8 6 feet ಏನಿದ್ರೆ, ಸೊ ನಿಮ್ದು ಲೆಗ್ ಪ್ರಾಪರ್ಲಿ ಇದಕ್ಕೆ ಟಕಿನ್ ಆಗುತ್ತೆ, ಅಂದ್ರೆ ಟ್ಯಾಂಕ್ ಪೆಡ್ಗೆ ಟಕಿನ್ ಆಗುತ್ತೆ. ಅಂಡ್ ಯು ಹ್ಯಾವ್ ವೆರಿ ಗುಡ್ ಗ್ರಿಪ್. ಅಂಡ್ ರೈಡರ್ ಟ್ರಯಾಂಗಲ್ ಇಸ್ ಆಲ್ಸೋ ವೆರಿ ಗುಡ್. ಸೊ there is a slightly rear set foot brakes that will help you to slightly lean forward. So basically ಏನಂದ್ರೆ foot brakes ಇಂದ ಇರೋದ್ರಿಂದ whenever you saddling, your body will be having all the weight on your middle of the bike. And this bike is absolutely crazy, man. ಸಿಟಿಯಲ್ಲಿ ಆರಾಮಾಗಿ ಹೊಡಿಬಹುದು. 185 kgs ಇದೆ, ಜಾಸ್ತಿ ವೇಟ್ ಏನಿಲ್ಲ. ಅಂಡ್ ಬ್ರೇಕಿಂಗ್ ಬಂದ್ರೆ ಇದಕ್ಕೆ ಕಂಪ್ನಿಯಿಂದ ಸ್ಟಾಕ್ ಇಂದ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ. ನಾವು ರೀಸೆಂಟ್ ಆಗಿ ಇದಕ್ಕೆ ಕ್ರ್ಯಾಂಕ್ 1 ಪರ್ಫಾರ್ಮೆನ್ಸ್ ಅವ್ರದ್ದು ಸಿರಾಮಿಕ್ ಬ್ರೇಕ್ ಪ್ಯಾಡ್ಸ್ ಹಾಕಿದೀವಿ ಮುಂದ್ಗಡೆ, ಯಾಕಂದ್ರೆ ಅದು ಬ್ರೇಕ್ ಪ್ಯಾಡ್ಸ್ ಆಲ್ರೆಡಿ ಹೋಗಿತ್ತು. ಈ ಬೈಕ್ ಅಲ್ಲಿ ನಿಮ್ಗೆ ಸ್ವಿಚಬಲ್ ABS ಬರುತ್ತೆ. ಇಲ್ಲಿ ನೋಡ್ಬೋದು ಐ ಬಟನ್ ಇದೆಯಲ್ಲ, ದಿಸ್ ಇಸ್ ಬೇಸಿಕಲಿ ಸ್ವಿಚಬಲ್ ABS. ಅಂಡ್ ಆಲ್ಸೋ ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಮಾಡ್ಬೋದು. ಒಂದು ಒಳ್ಳೆ ಗುಡ್ ಫೀಚರ್ ಅಂತ ಹೇಳ್ಬೋದು. ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಬಟ್ ಕ್ರೂಸ್ ಕಂಟ್ರೋಲ್ ಒಂದಿದ್ರೆ ಚೆನ್ನಾಗಿರ್ತಿತ್ತು ಈ ಗಾಡಿ. ಬಿಕಾಸ್ ದಿಸ್ ಇಸ್ ನಾಟ್ ಓನ್ಲಿ ಸ್ಕ್ರಾಂಬ್ಲರ್, ಇದು ಸ್ಕ್ರಾಂಬ್ಲರ್ ಅಂತ ಹೇಳಕ್ ಆಗಲ್ಲ ಅಷ್ಟೇ. ಯಾಕಂದ್ರೆ ದಿಸ್ ಕ್ಯಾನ್ ಡೂ ಹೈವೇ ಟೂರಿಂಗ್ ಆಲ್ಸೋ. ಸಿಟಿಲೂ ಹೊಡಿಬಹುದು. ಹೈವೇ ಟೂರಿಂಗ್ ಅಲ್ಲಿ ಯು ಕ್ಯಾನ್ ಕ್ರೂಸ್ ಈಸಿಲಿ 120 130 ಆಲ್ ಡೇ. ಇಂಜಿನ್ಗೆ ಸ್ಟ್ರೆಸ್ ಬೀಳಲ್ಲ, ಏನು ಬೀಳಲ್ಲ, ಆರಾಮಾಗಿ ಹೊಡಿಬಹುದು ಗಾಡಿನ. ಸೊ ಈ ತರ ಬೈಕ್ಗಳಿಗೆಲ್ಲ ಕ್ರೂಸ್ ಕಂಟ್ರೋಲ್ ಅವಶ್ಯ ಅನ್ಸುತ್ತೆ. ಸೊ ಈ ಕ್ರೂಸ್ ಕಂಟ್ರೋಲ್ ಕೊಟ್ರೆ ಒಳ್ಳೇದಾಗಿರೋದು ಆಕ್ಚುಲಿ. ಸೊ ನೋಡ್ಬೋದು, ನಾನು ಹೈವೇಗೆ ಬಂದಿದ್ದೀನಿ ಇವಾಗ. ಆಕ್ಚುಲಿ ಇದು ಟಾಪ್ ಸ್ಪೀಡ್ ಕಂಪ್ನಿಯವ್ರು ಕ್ಲೇಮ್ ಮಾಡೋದು 160 kilometers ಅಂತ ಹೇಳಿ. ಹೋಗುತ್ತೆ 160 ಆರಾಮಾಗಿ ಹೋಗುತ್ತೆ. 160ಗೆ ಲಿಮಿಟೆಡ್ ಹಿಟ್ ಆಗುತ್ತೆ ಇದ್ರದ್ದು.
ಇಂಜಿನ್ ರಿಫೈನ್ಮೆಂಟ್ ಅಂತ ಬಂದ್ರೆ ಇಂಜಿನ್ ರಿಫೈನ್ಮೆಂಟ್ ಚೆನ್ನಾಗಿದೆ, ಸ್ಮೂತ್ ಇದೆ. ಬಟ್ ಸ್ವಲ್ಪ ಇಂಜಿನ್ ಹೀಟ್ ಜಾಸ್ತಿ ಆಗುತ್ತೆ ಕಂಪೇರಿಟಿವ್ಲಿ ಮೈ ಡಾಮಿನರ್ ಇನ್ ದ ಸೇಮ್ ಸೆಗ್ಮೆಂಟ್ ಅದರ್ ಬೈಕ್ ಆಲ್ಸೋ. ಇದು ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ ಇಂಜಿನ್, ನನಗೆ ಪರ್ಸನಲಿ ಫೀಲ್ ಆಗಿದೆ. ನೀವಲ್ಲಿ ಯಾರಾದ್ರು ಫೀಲ್ ಆಗಿದ್ರೆ ಹೇಳ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ನೋಡ್ಬೋದು, ನಾನು 4th ಗೇರ್ ಅಲ್ಲಿ 30 ಹೋಗ್ತಾ ಇದೀನಿ. ಇಂಜಿನ್ ಹ್ಯಾಸ್ ಗಾಟ್ ವೆರಿ ಗುಡ್ ಟಾರ್ಕ್ ಚೆನ್ನಾಗಿದೆ ಗಾಡಿಲಿ. 3rd ಗೇರ್ 20, ಇವನ್ ಇಟ್ಸ್ ಫುಲ್ಲಿಂಗ್ ವಿತೌಟ್ ಎನಿ ಕ್ಲಚ್. ಸೊ ಟಾರ್ಕ್ ಚೆನ್ನಾಗಿದೆ. ಅಂಡ್ ಇಂಜಿನ್ ಆಕ್ಚುಲಿ ಇಟ್ಸ್ ನಾಟ್ ಇಟ್ಸ್ ವೆರಿ, ಇಂಜಿನ್ ಏನಂದ್ರೆ ತುಂಬಾ ಸ್ಮೂತ್ ಆಗಿದೆ. ಇಂಜಿನ್ ತುಂಬಾ ಸ್ಮೂತ್ ಆಗಿದೆ, ಬಟ್ರಿ ಸ್ಮೂತ್. ಬಟ್ ನೀವು ಹೈಯರ್ ರೇಸ್ ಅಲ್ಲಿ ಹೋದಾಗ 130+ ಎಲ್ಲ ಹೋದಾಗ ನಿಮಗೆ ವೈಬ್ರೇಷನ್ ಬರುತ್ತೆ. ಈ ವಿಡಿಯೋದಲ್ಲಿ ನಾನು 130+ ಹೊಡೆದಿಲ್ಲ, ಬಟ್ ಸ್ಕ್ಯಾಮರ್ ಹೊಡೆದಿದ್ದೀನಿ 130+. ಸೊ ಓವರ್ ಆಲ್ ಇವಾಗ ಕನ್ಕ್ಲೂಷನ್ ಏನಂದ್ರೆ, ಸೊ ಇನ್ ದಿಸ್ ಸೆಗ್ಮೆಂಟ್ ಯು ಹ್ಯಾವ್ ಮಲ್ಟಿಪಲ್ ಬೈಕ್ಸ್. ನಾನು RTX 300 ಜೊತೆ ಕಂಪೇರ್ ಮಾಡಲ್ಲ, ಬಿಕಾಸ್ ದಟ್ ಈಸ್ ಅಡ್ವೆಂಚರ್ ಟೂರರ್ ಅಂಡ್ ದಿಸ್ ಇಸ್ ಅ ಸ್ಕ್ರಾಂಬ್ಲರ್. ಸೊ ಒನ್ ಥಿಂಗ್ ಈಸ್, ಈ ಸೆಗ್ಮೆಂಟ್ ಅಲ್ಲಿ ನಿಮಗೆ ಸ್ಕ್ರಾಂಬ್ಲರ್ ಅಂತ ಅಂದ್ರೆ SDL ಸ್ಕ್ರಾಂಬ್ಲರ್ ಇದೆ. ಆಮೇಲೆ ಯು ಕ್ಯಾನ್ ಕಂಪೇರ್ ದಿಸ್ ವಿತ್ ದಿಸ್ ಆಲ್ಸೋ 390 ಅಡ್ವೆಂಚರ್ S, which is a basic model of the Adventure X actually. So it comes with alloy wheels. So ನೀವು alloy wheels ಬರೋ 390 ಅಡ್ವೆಂಚರ್ ಇದ್ರೆ ಅದಕ್ಕೆ ಕಂಪೇರ್ ಮಾಡ್ಬೋದು, ಬಿಕಾಸ್ ಎರಡು ಆಲ್ಮೋಸ್ಟ್ ಸೇಮ್ ಕೆಪಾಸಿಟಿ ಇಂಜಿನ್ ಇದೆ. ಸೊ ಅದು 399cc, 398cc. ಸೊ ಕಂಫರ್ಟ್ ವೈಸು ಅಂಡ್ ರಿಫೈನ್ಮೆಂಟ್ ವೈಸು ಅಂಡ್ ಮೇಂಟೆನೆನ್ಸ್ ವೈಸ್ ನನಗೆ ಟ್ರಯಂಪ್ ಒಳ್ಳೆ ಅನ್ಸುತ್ತೆ. ಬಿಕಾಸ್ ಫಸ್ಟ್ ಸರ್ವಿಸು ನಮಗೆ ಇಟ್ ಕಾಸ್ಟೆಡ್ ಅರೌಂಡ್ 2000 rupees, ಅಂಡ್ ದ ನೆಕ್ಸ್ಟ್ ಸರ್ವಿಸ್ ವಿಲ್ ಬಿ ಫಾರ್ 16,000 kilometers. ಬಟ್ 16,000 kilometers ಅಂತ ಹೇಳ್ತಾರೆ ಶೋರೂಮ್ ಅಲ್ಲಿ, ಬಟ್ ಯು ಕಾಂಟ್ ಟೇಕ್ ಇಟ್ ಫಾರ್ 16,000 kilometers. ಸೊ ಯು ಹ್ಯಾವ್ ಟು ಬಿ ವಿಸಿಟ್ ಮಾಡ್ತಾ ಇರ್ಬೇಕು ರೆಗ್ಯುಲರ್ ಆಗಿ ಅಂದ್ರೆ ಅಟ್ಲೀಸ್ಟ್ 3-4 months ಒಂದ್ಸರಿ ಶೋರೂಮ್ ವಿಸಿಟ್ ಮಾಡ್ಕೊಂಡು ಗಾಡಿ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ತಾ ಇರಬೇಕು. ಸ್ಟೈಲಿಂಗ್ ಎಲ್ಲ ಮಾಡ್ಲಿಕ್ಕೆ ಒಳ್ಳೆ ಆಗುತ್ತೆ ಅವರು ಇದು. ಸೊ ಕನ್ಕ್ಲೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ. 390 ಅಡ್ವೆಂಚರಸ್ ಅಂತ ಹೇಳಿದೆ ನಿಮಗೆ, ವಿತ್ ಅಲಾಯ್ ವೀಲ್ಸ್ ಅಡ್ವೆಂಚರ್ ಮಾಡಲ್ ಇದೆಯಲ್ಲ ಅದು. ನನಗೆ ಅದು 390 ಅಡ್ವೆಂಚರಸ್ ಎಕ್ಸ್ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ. ಆಮೇಲೆ ಹಿಮಾಲಯನ್ 450 ಇದೆ. 450 ಇಸ್ ಅಡ್ವೆಂಚರ್ ಬೈಕ್, ಬಟ್ ದಿಸ್ ಇಸ್ ಅ ಸ್ಕ್ರಾಂಬ್ಲರ್. ಸೊ ದಿಸ್ ಕ್ಯಾನ್ ಡೂ ಥಿಂಗ್ಸ್ sometimes better also, because this is a lightweight machine. And ಇದರಲ್ಲಿ ಇನ್ನೊಂದು ಮಾಡೆಲ್ ಬರುತ್ತೆ X. ಸೊ 400X ಇದೆಯಲ್ಲ, ಅದು ಲೈಕ್ ದಿಸ್ ಇಸ್ ಅಪ್ಗ್ರೇಡ್ ವರ್ಷನ್. ಸೊ ಅದ್ರಲ್ಲಿ ನೀವು ಇನ್ನೂ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದು. ಸೊ ಕಂಪೇರ್ ಟು ಇದಕ್ಕೆ ಕಂಪೇರ್ ಮಾಡಿದ್ರೆ ಅದ್ರಲ್ಲಿ ಇನ್ನೂ ಹಾರ್ಡ್ ಕೋರಿಂಗ್ ಎಲ್ಲ ಮಾಡ್ಬೋದು, ಆಫ್ ರೋಡಿಂಗ್. ಸೊ ವ್ಯೂ ನೋಡ್ಬೋದು ಹೆಂಗಿದೆ ಅಂತ ಹೇಳಿ. ಬಟ್ ಇನ್ನೊಂದು ನಂಗೆ ಡಿಸಪಾಯಿಂಟ್ಮೆಂಟ್ ಅಂದ್ರೆ, ವಾಟ್ ಎವರ್ ದ ಟೈರ್ ದೇ ಹ್ಯಾವ್ ಗಿವನ್ ಫ್ರಮ್ ದ ಕಂಪನಿ, ಸ್ಟಾಕ್ ಟೈರ್ಸ್ ಸರಿ ಇಲ್ಲ. ಅಂಡ್ ಬ್ರೇಕಿಂಗು ಇಟ್ಸ್ ಗುಡ್. ಐ ವೋಂಟ್ ಸೇ ಇಟ್ಸ್ ಅ ಟಾಪ್ ನಾಚ್. ಇಟ್ ಡಸ್ ಇಟ್ಸ್ ಜಾಬ್. ಅಂಡ್ ಅದೇ ಹೇಳ್ತಾ ಇರೋದು, ಇವಾಗ ಇಫ್ ಯು ಆರ್ ಲುಕಿಂಗ್ ಫಾರ್ ಹಿಮಾಲಯನ್, ನೀವು ಇವಾಗ ಹಿಮಾಲಯನ್ ನೋಡ್ತಾ ಇದ್ರೆ ಅಂದ್ರೆ ಐ ಥಿಂಕ್ ಯು ಶುಡ್ ಕನ್ಸಿಡರ್ ಸ್ಕ್ರಾಂಬ್ಲರ್ 400X or 400XE if you are really looking for a Himalayan. But Himalayan has some more advantages and some disadvantages also. Himalayan allu ಸ್ವಲ್ಪ ಪಾಸಿಟಿವ್ ಪಾಯಿಂಟ್ಸ್ ಇದೆ, ನೆಗೆಟಿವ್ ಪಾಯಿಂಟ್ಸ್ ಇದೆ. ವೇಟ್ ಜಾಸ್ತಿ ಇದೆ, ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಈ ತರದೆಲ್ಲ ಏನಂದ್ರೆ, ವೇಟ್ ಜಾಸ್ತಿ ಇರೋದು ಇಟ್ ಇಸ್ ನಾಟ್ ಅ ಬಿಗ್ ಡೀಲ್, ಲೈಕ್ ಯು ಕ್ಯಾನ್ ಹ್ಯಾಂಡಲ್ ಇಟ್. ಬಟ್ ಏನಂದ್ರೆ ಬಿಗಿನಿಂಗ್ ಅಲ್ಲಿ ನಿಮಗೆ ಅದು ಹ್ಯಾಂಡಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಟು ಯು ಟು ಅಡ್ಜಸ್ಟ್ ಟು ದಟ್ ವೆಹಿಕಲ್, ರೈಟ್? ಸೊ ನಿಮ್ಗೆ ಟೈಮ್ ಬೇಕಾಗುತ್ತೆ ಅಡ್ಜಸ್ಟ್ ಆಗ್ಲಿಕ್ಕೆ. ಸೊ ಮೈಲೇಜು ಅದೇ ಕಂಪ್ನಿ ಕ್ಲೇಮ್ ಮಾಡಿದ್ದು 27 ಅಂತ ಹೇಳಿ. ಬಟ್ ಸಿಟಿಲೆಲ್ಲ ತುಂಬಾ ಜನ ರಿಪೋರ್ಟ್ ಮಾಡ್ತಾರೆ ಮೈಲೇಜ್ ವಿ ಆರ್ ಗೆಟ್ಟಿಂಗ್ 17, 18 ಹೇಳಿ. ಅದನ್ನೆಲ್ಲ ನೋಡಿದ್ರೆ ನನಗೆ ಬಿಡಿ ಮಾಡಕ್ ಆಗ್ತಿಲ್ಲ. ವಿಲ್ ಗೆಟ್ ಲೈಕ್ 22, 23 ಈ ತರ ಸಿಟಿಲಿ ಕೊಡುತ್ತೆ, ಬಟ್ ಅದಕ್ಕಿಂತ ಕಡಿಮೆ ಏನು ಕೊಡಲ್ಲ ಅಂತ ಹೇಳಿ ನನಗೆ ರಿವ್ಯೂ ಸಿಕ್ಕಿದೆ. ಸೊ ಈ ವಿಡಿಯೋ ಹಿಂದೆ ತುಂಬಾನೇ ಎಫರ್ಟ್ ಇದೆ. ಪ್ಲೀಸ್ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವು ನಿಮ್ಮ ಸಪೋರ್ಟ್ ಎಲ್ಲ ತುಂಬಾ ಬೇಕಾಗುತ್ತೆ. ನಿಮ್ಮ ಸಪೋರ್ಟ್ ಆಕ್ಚುಲಿ ನಮ್ಗೆ ಮೋಟಿವೇಟ್ ಮಾಡುತ್ತೆ ಈ ತರ ಇನ್ನೂ ಹೆಚ್ಚು ಕಂಟೆಂಟ್ ತರಕ್ಕೆ. ರೋಡ್ ಪ್ರೆಸೆನ್ಸ್ ಚೆನ್ನಾಗಿದೆ ಬೈಕ್ದು. ಸೊ ಪೀಪಲ್ ವಿಲ್ ಲುಕ್ ಇಟ್ ಯು. ಅಂಡ್ ಇದಕ್ಕಿನ ಲೈಕ್ 400X ಅಂತ ಮಾಡಲ್ ಇದೆಯಲ್ಲ, ಅದ್ರದೊಂದು ರೋಡ್ ಪ್ರೆಸೆಂಟ್ ಅಲ್ಟಿಮೇಟ್ ಇದೆ.
ಸೊ ಇಟ್ಸ್ ವೆರಿ ಗುಡ್. ನೀವು ಜನ ಅದನ್ನ ನೋಡಿನೇ ಲೈಕ್ ಯಾವ ಮಾಡಲ್ ಇದು ಅಂತ ಕೇಳ್ತಾರೆ. ಅದ್ರಲ್ಲಿ ಯೆಲ್ಲೋ ಕಲರ್ ಅಂತ ಬರುತ್ತೆ, ಸೈಕ್ ಆಗಿದೆ ಅದು. A few moments later. ಇವಾಗ ಇನ್ನೂ ಸ್ವಲ್ಪ ಬೆಳಕಿದೆ, ಬಟ್ ಅಂದ್ರೆ ನಿಮಗೊಂದು ಐಡಿಯಾ ಬಂದಿರುತ್ತೆ ಹೆಡ್ಲೈಟ್ ಯಾವ ತರ ಇದೆ ಅಂತ ಹೇಳಿ. ಇದು ಲೋ ಬೀಮು, ಇದು ಹೈ ಬೀಮು. ಒಂದು ಹೈವೇ ಹೋದ ತಕ್ಷಣ ಇನ್ನೊಂದ್ಸರಿ ಚೆಕ್ ಮಾಡೋಣ ಹೆಡ್ಲೈಟ್. ಸೊ ಇವಾಗ ರೈಡ್ ಮಾಡೋಣ. ಇದು ಕಂಪ್ಲೀಟ್ ಆಲ್ರೆಡಿ ಇರುತ್ತೆ. ಸೊ ಬೇಸಿಕಲಿ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಬೇಸಿಕಲಿ ಏನಂದ್ರೆ ಹೆಡ್ಲೈಟ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಚೆಕ್ ಮಾಡ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇವಾಗ. ಸೊ ನೋಡ್ಬೋದು ನೀವು, ಹೆಡ್ಲೈಟ್ರು ಅಷ್ಟೇನು ಸಫಿಷಿಯೆಂಟ್ ಆಗಿದೆ, ಜಾಸ್ತಿ ಇರಲಿಲ್ಲ. ಬಟ್ ಸ್ವಲ್ಪ ಬ್ಲೈಂಡ್ ಸ್ಪಾಟ್ಸ್ ಎಲ್ಲ ಇದನ್ನ ಮಾಡಲ್ಲ, ಕವರ್ ಮಾಡಲ್ಲ. ಸೊ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿದ್ರೆ ಒಳ್ಳೇದಿರ್ತಿತ್ತು ಹೆಡ್ಲೈಟ್ ಪರ್ಫಾರ್ಮೆನ್ಸು. ಸೊ ಇದು ಹೈ ಬೀಮು, ಇದು ಲೋ ಬೀಮು. ಸೊ ಒನ್ ಫೋರ್ಟಿ ನೀವು ಟಾರ್ಕ್ ಏನಿದೆಯಲ್ಲ, ಟಾರ್ಕ್ ಅವೈಲಬಿಲಿಟಿ ತುಂಬಾ ಚೆನ್ನಾಗಿದೆ. ಇವನ್ ಟಾರ್ಕ್ ಕರ್ವ್ ಇಸ್ ಲೀನಿಯರ್ ಟಾರ್ಕ್ ಕರ್ವ್. ಇವನ್ ಇಫ್ ಯು ಆರ್ ಅಟ್ ಸೆಕೆಂಡ್ ಗೇರ್ 10 speed, third gear 20, third gear 15, it will easily pull you in that speed actually. So it's torque is very good. That's what I like about this engine basically. This engine is very good. So headlights city ge okay, but highway ge I think ನೀವು fog lights ಯೂಸ್ ಮಾಡಲೇಬೇಕು. ಬಟ್ ಗೇರಿಂಗು ಆಮೇಲೆ ಕ್ಲಚ್ ಸ್ವಲ್ಪ ಹಾರ್ಡ್ ಇದೆ. ಸೊ ಇದಿಷ್ಟಕ್ಕೆ ಇವತ್ತು ರಿವ್ಯೂ ಕಂಪ್ಲೀಟ್ ಮಾಡ್ತೀವಿ. ಸೊ ರಿವ್ಯೂ ಕಂಪ್ಲೀಟ್ ಮಾಡೋಣ ಇದನ್ನ ಸ್ಕ್ಯಾಮರ್ 400X. ಸೊ ಬೇಸಿಕಲಿ ನೀವು ಹಿಮಾಲಯನ್ ಆಮೇಲೆ ಅಡ್ವೆಂಚರ್ 390 KTM ಇದೆಲ್ಲ ನೋಡ್ತಾ ಇದ್ರೆ ಐ ಥಿಂಕ್ ಯು ಶುಡ್ ಡೆಫಿನೆಟ್ಲಿ ರೀಕನ್ಸಿಡರ್ ದಿಸ್, ಬಿಕಾಸ್ ದಿಸ್ ಇಸ್ ಅ ವೆರಿ ಗುಡ್ ಬೈಕ್. ಅಂಡ್ ಆಲ್ಸೋ ಇಟ್ಸ್ ಬೀನ್ ಆಲ್ರೆಡಿ ಒಂದು 3 ವರ್ಷ ಆಯ್ತು ಅನ್ಸುತ್ತೆ ಇವಾಗ ಆಲ್ರೆಡಿ ಟ್ರಯಂಫ್ ಈ ಇಂಜಿನ್ ಲಾಂಚ್ ಮಾಡಿ ಇಂಡಿಯನ್ ಮಾರ್ಕೆಟಲ್ಲಿ. ಸೊ ಅವಾಗಿಂದ ಒಳ್ಳೆ ರಿಲಯಬಲ್ ಇದೆ ಇಂಜಿನ್, ಏನು ಇಶ್ಯೂಸ್ ಏನಿಲ್ಲ, ಮೇಜರ್ ಇಶ್ಯೂಸ್. ಸೊ ಯು ಶುಡ್ ಡೆಫಿನೆಟ್ಲಿ ಚೆಕ್ಔಟ್ ಫಾರ್ ದಿಸ್ ಒನ್. ಇಟ್ಸ್ ವೆರಿ ಗುಡ್ ಬೈಕ್. ಸೊ ಇಷ್ಟು ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಅದಾದ್ಮೇಲೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಮ ಒಪಿನಿಯನ್ ಇದ್ರೆ ಕಮೆಂಟ್ ಮಾಡಿ. ಸೊ ವಿ ಆರ್ ಲರ್ನಿಂಗ್. ಸೊ ನಾನು ಕಲಿತಾ ಇದ್ದೀನಿ, ನೀವು ಕಲಿತಾ ಇದ್ದೀರಾ. ಸೊ ಈ ವಿಡಿಯೋ ಶೇರ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಹೇಳಿ. ಇಷ್ಟು ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಐ ಆಮ್ ಜಸ್ಟ್ ವಿಡಿಯೋ ಫಿನಿಶ್ ಮಾಡ್ತೀನಿ ಇವಾಗಲಿಗೆ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.